ಶೈಕ್ಷಣಿಕವಾಗಿ ಸತತ ಸಾಧನೆ ಮಾಡುತ್ತಿರುವ ಜಿಲ್ಲೆಯಲ್ಲಿ ಮಕ್ಕಳಿಗೆ ಪ್ರಾರಂಭಿಕ ಹಂತದಿಂದಲೇ ಉನ್ನತ ಶಿಕ್ಷಣ ಸಿಗಬೇಕು ಹಾಗೂ ಖಾಸಗಿಗಿಂತ ಸರ್ಕಾರದಿಂದ ನಿರ್ಮಾಣ ಆಗಿರೋದೇನೂ ಕಡಿಮೆ ಏನಿಲ್ಲ ಎನ್ನುವ ದಿಸೆಯಲ್ಲಿ ಕುಮಟಾದ ಹೆಗಡೆ ಗ್ರಾಮದಲ್ಲಿ ನಿರ್ಮಾಣವಾದ ಹೈಟೆಕ್ ಅಂಗನವಾಡಿ ಮೇಲೆ ಈಗ ಎಲ್ಲರ ಗಮನ ಹರಿದಿದೆ. ತಾಲೂಕಿನ ಹೆಗಡೆ ಗ್ರಾಮದ ತಣ್ಣೀರ್ಕುಳಿ ಅಂಗನವಾಡಿ ಇದೀಗ ಇಡೀ ಜಿಲ್ಲೆಗೆ ಮಾದರಿಯಾಗಿದೆ. ಅಂಗನವಾಡಿ ಕಟ್ಟಡ ಎಂದ್ರೆ ಈ ಮೊದಲು ಅದೊಂದು ಸಣ್ಣ ಕೊಠಡಿ ಎಂಬಷ್ಟೇ ಭಾವನೆ ಇತ್ತು. ಕೆಲವು ವರ್ಷಗಳ ಬೆಳವಣಿಗೆ ಗಮನಿಸಿದ್ರೆ ಮಕ್ಕಳನ್ನ ಆರಂಭದಲ್ಲೇ ಯುಕೆಜಿ, ಎಲ್ಕೆಜಿಗೆ ಸೇರಿಸಬೇಕು ಎಂಬ ಮನೋಭಾವ ಹೆಚ್ಚಿನ ಪಾಲಕರಲ್ಲಿತ್ತು. ಆದ್ರೆ ನಮಗೆ ಕಾನ್ವೆಂಟ್ಗಿಂತ ಸರ್ಕಾರಿ ಅಂಗನವಾಡಿಯೇ ಉತ್ತಮ ಹಾಗೂ ಅದೇ ಬೇಕು ಎನ್ನುವ ನಿಲುವು ಮೂಡಿಸುವಲ್ಲಿ ಈ ಅಂಗನವಾಡಿ ಯಶಸ್ಸು ಸಾಧಿಸಿದೆ. ಇಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಮಕ್ಕಳಿಗೆ ಆಕರ್ಷಣೆ ಉಂಟು ಮಾಡುವಂತಹ ಬೇಬಿ ಚೇರ್ಸ್ ಗಳನ್ನ ಅಳವಡಿಸಲಾಗಿದೆ. ಗೋಡೆಯ ಪೇಂಟಿಂಗ್ ನಲ್ಲಿ ಆಂಗ್ಲ ಮತ್ತು ಕನ್ನಡ ವರ್ಣಮಾಲೆಗಳು, ಹಣ್ಣುಗಳು, ಕಾಡು ಪ್ರಾಣಿ, ಕೀಟ, ಪಕ್ಷಿಗಳು, ಜಲ, ವಾಯು, ರಸ್ತೆ, ಸಾರಿಗೆ ವಾಹನಗಳು, ವಿವಿಧ ಧರ್ಮದ ಹಬ್ಬಗಳು, ತಿಂಗಳು, ಮಾಸಗಳು, ಕ್ರೀಡೆ, ಸಂಗೀತ, ಸಂಪರ್ಕ ಸಾಧನಗಳು, ನಾಣ್ಯ ನೋಟುಗಳು, ಪರಿಸರ ಸ್ವಚ್ಛತೆ, ರಾಷ್ಟ್ರಧ್ವಜ, ಭೂಮಿಯ ಚಲನೆ ಮುಂತಾದವುಗಳ ಚಿತ್ರ ಬಿಡಿಸಲಾಗಿದೆ. ಕೊಠಡಿ ಮೇಲ್ಭಾಗದಲ್ಲಿ ಸೌರ ಮಂಡಲ ಬಿಡಿಸಲಾಗಿದೆ. ಆಟದ ಸಾಮಗ್ರಿಗಳು, ಬಣ್ಣ ಬಣ್ಣದ ತೂಗುಯ್ಯಾಲೆ ಮುಂತಾದವುಗಳು ಇವೆ. ಇದರ ಹೊರತಾಗಿ ಹೈಟೆಕ್ ಶೌಚಾಲಯ, ಸುಸಜ್ಜಿತ ಅಡುಗೆ ಕೋಣೆ, ಇತರೆ 2 ಕೋಣೆಗಳು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಕಟ್ಟಡ ವಿನ್ಯಾಸ ವಿಭಿನ್ನವಾಗಿರುವ ಕಾರಣ ಹಾಗೂ ಮಕ್ಕಳಿಗೆ ಬಲವಂತ ಮಾಡದೆ ಅಂಗನವಾಡಿಗೆ ಕಳಿಸುವ ಎಲ್ಲ ಸೌಲಭ್ಯಗಳು ಇಲ್ಲಿರೋದಕ್ಕೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಯ ಬದಲಾಗಿ ಸರ್ಕಾರಿ ಅಂಗನವಾಡಿಗೆ ಸೇರಿಸಬೇಕೆಂದು ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ. ಅಂಗನವಾಡಿಗೆ ತೆರಳಿದಾಗ ಮಕ್ಕಳಿಗೆ ಅಜ್ಜಿ ಮನೆಗೆ ಹೋದ ಭಾವನೆ ಬರುವಂತೆ ಮಾಡಲು ವ್ಯವಸ್ಥಿತ ಮತ್ತು ಸುಸಜ್ಜಿತ ಕಟ್ಟಡ ನಿರ್ಮಿಸುವ ಉದ್ದೇಶದಿಂದ ಅಜ್ಜಿ ಮನೆ ಎಂಬ ಹೆಸರಿನ ಯೋಜನೆ ವರದಿ ಸಿದ್ಧಪಡಿಸಲಾಗಿತ್ತು. ಅದರಂತೆ ನಿರ್ಮಾಣವಾದ ಹೆಗಡೆ ಅಂಗನವಾಡಿ ಕೇಂದ್ರ ಈಗ ಲೋಕಾರ್ಪಣೆಗೊಂಡಿದೆ ಎಂಬುದು ಸಿಡಿಪಿಒ ನಾಗರತ್ನ ನಾಯ್ಕ್ ಅವರ ಅಭಿಪ್ರಾಯ. ತಾಲೂಕಿನಲ್ಲಿ ಮೊಟ್ಟಮೊದಲ ಬಾರಿಗೆ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂಗನವಾಡಿ ನಿರ್ಮಿಸಲಾಗಿದ್ದು, ಶಾಸಕ ದಿನಕರ್ ಶೆಟ್ಟಿ ಅವರ ವಿಶೇಷ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ಜೊತೆಗೆ ಇದು ಅವರ ಕನಸಿನ ಯೋಜನೆ ಕೂಡ ಆಗಿತ್ತು ಎಂಬುದು ಇಲ್ಲಿ ಉಲ್ಲೇಖನೀಯ. ಜಿಲ್ಲಾಧಿಕಾರಿ ಜೊತೆಗೂ ಈ ಬಗ್ಗೆ ಚರ್ಚಿಸಿ ಹಾಲಕ್ಕಿ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಹೆಗಡೆ ಗ್ರಾಮದಲ್ಲೇ ಇದು ನಿರ್ಮಾಣ ಆಗಬೇಕೆಂದು ಬೇಡಿಕೆ ಇಟ್ಟಿದ್ರು. ಅದೀಗ ನೆರವೇರುವುದು ಕೇವಲ ಶಾಸಕರಿಗಷ್ಟೇ ಅಲ್ಲದೆ ಗ್ರಾಮದ ಜನರಲ್ಲೂ ಮಂದಹಾಸ ಮೂಡುವಂತೆ ಮಾಡಿದೆ. ಕಾನ್ವೆಂಟ್ ಶಾಲೆಗೆ ಸೆಡ್ಡು ಹೊಡೆಯೋದು ಪಕ್ಕಾ. ಅಜ್ಜಿ ಮನೆ ಮಾದರಿಯಲ್ಲಿ ನಿರ್ಮಾಣ ಆಗಿರುವ ಈ ಅಂಗನವಾಡಿ ವಿದ್ಯುತ್, ಟಿವಿ ಸೇರಿದಂತೆ ಮಕ್ಕಳ ಪ್ರಾರಂಭಿಕ ಕಲಿಕೆಗೆ ಬೇಕಾದ ಎಲ್ಲಾ ವಿಶೇಷತೆಗಳನ್ನ ಹೊಂದಿದೆ. ಸರ್ಕಾರಿ ಅಂಗನವಾಡಿಯೊಂದು ಈ ಮಟ್ಟಿಗೆ ಇರಲು ಸಾಧ್ಯವೇ ಎಂಬ ಪ್ರಶ್ನೆ ಮೂಡುವ ರೀತಿಯಲ್ಲಿ ಶಾಸಕ ದಿನಕರ್ ಶೆಟ್ಟಿ ಇದನ್ನ ನಿರ್ಮಾಣ ಮಾಡಿಸಿದ್ದಾರೆ. ಶಿಕ್ಷಣ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಕುಂದುಕೊರತೆ ಬಾರದಂತೆ ಅತ್ಯಂತ ಮುತುವರ್ಜಿ ವಹಿಸುವ ಶಾಸಕರು ಜಿಲ್ಲೆಯಲ್ಲೇ ಮಾದರಿ ಅಂಗನವಾಡಿಯೊಂದನ್ನ ಕುಮಟಾದಲ್ಲಿ ನಿರ್ಮಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್
ಜ್ಯುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.